ದೆಹಲಿ ವಿಧಾನಸಭೆ ಚುನಾವಣೆಯಲ್ಲಿ ಸ್ಪರ್ಧಿಸುತ್ತಿರುವ 699 ಅಭ್ಯರ್ಥಿಗಳ ಪೈಕಿ 46% ಜನರ ಶೈಕ್ಷಣಿಕ ಮಟ್ಟವು 5ನೇ ತರಗತಿಯಿಂದ 12ನೇ ತರಗತಿಯ ನಡುವೆ ಇದೆ ಎಂದು ಚುನಾವಣಾ ಹಕ್ಕುಗಳ ಸಂಸ್ಥೆ ಎಡಿಆರ್ ನಡೆಸಿದ ವಿಶ್ಲೇಷಣೆ ತಿಳಿಸಿದೆ. ಅಸೋಸಿಯೇಷನ್ ಫಾರ್ ಡೆಮಾಕ್ರೆಟಿಕ್ ರಿಫಾರ್ಮ್ಸ್ ಎಡಿಆರ್ ಫೆಬ್ರವರಿ 5ರ ಚುನಾವಣೆಯಲ್ಲಿ ಸ್ಪರ್ಧಿಸಲಿರುವ ಅಭ್ಯರ್ಥಿಗಳ ಶೈಕ್ಷಣಿಕ ಅರ್ಹತೆಗಳ ಕುರಿತು ತನ್ನ ವರದಿಯನ್ನು ಬಿಡುಗಡೆ ಮಾಡಿದೆ. ಈ ವರದಿಯು ಚುನಾವಣೆಯಲ್ಲಿ ಸ್ಪರ್ಧಿಸುತ್ತಿರುವ ಅಭ್ಯರ್ಥಿಗಳ ವಿವಿಧ ಶೈಕ್ಷಣಿಕ ಹಿನ್ನೆಲೆಗಳನ್ನು ಪ್ರದರ್ಶಿಸುತ್ತದೆ. ದೆಹಲಿ ವಿಧಾನಸಭೆ ಚುನಾವಣೆ .15 ಗ್ಯಾರಂಟಿಗಳನ್ನು ಒಳಗೊಂಡ ಎಪಿ ಪ್ರಣಾಳಿಕೆ ಬಿಡುಗಡೆ. ವರದಿ ಪ್ರಕಾರ ಇನ್ನೂ 46% ಅಭ್ಯರ್ಥಿಗಳು ಪದವಿಪೂರ್ವ ಪದವಿಗಳಿಂದ ಡಾಕ್ಟರೇಟ್ಗಳವರೆಗೆ ಉನ್ನತ ಶಿಕ್ಷಣವನ್ನು ಪಡೆದಿದ್ದಾರೆ. 46 ಅಥವಾ 324 ಅಭ್ಯರ್ಥಿಗಳು ತಮ್ಮ ಶೈಕ್ಷಣಿಕ ಅರ್ಹತೆಯನ್ನು 5ನೇ ತರಗತಿಯಿಂದ 12ನೇ ತರಗತಿಯ ನಡುವೆ ಘೋಷಿಸಿದ್ದಾರೆ. ಉನ್ನತ ಶಿಕ್ಷಣ ಪಡೆದ 322 ಅಭ್ಯರ್ಥಿಗಳಲ್ಲಿ 126 ಮಂದಿ ಪದವೀಧರರು, 84 ಮಂದಿ ವೃತ್ತಿಪರ ಪದವೀಧರರು ಮತ್ತು 104 ಮಂದಿ ಸ್ನಾತಕೋತ್ತರ ಪದವೀಧರರು ಆಗಿದ್ದಾರೆ. 8 ಅಭ್ಯರ್ಥಿಗಳು ಡಾಕ್ಟರೇಟ್ ಪದವಿಗಳನ್ನು ಹೊಂದಿದ್ದಾರೆ. ಇದಲ್ಲದೆ 18 ಅಭ್ಯರ್ಥಿಗಳು ಡಿಪ್ಲೊಮಾಗಳನ್ನು ಹೊಂದಿದ್ದಾರೆ. 6 ಅಭ್ಯರ್ಥಿಗಳು ಔಪಚಾರಿಕ ಶಾಲಾ ಶಿಕ್ಷಣವಿಲ್ಲದೆ ತಮ್ಮನ್ನು ಸಾಕ್ಷರರೆಂದು ಘೋಷಿಸಿಕೊಂಡಿದ್ದಾರೆ. 29 ಜನರು ಅನಕ್ಷರಸ್ಥರೆಂದು ಗುರುತಿಸಿಕೊಂಡಿದ್ದಾರೆ. ದೆಹಲಿ ಚುನಾವಣಾ ಕಣದಲ್ಲಿರುವ ಮತ್ತೊಬ್ಬ ಹೋರಾಟದ ಸಂಗಾತಿ ಶಿಫಾವುರ್ ರಹಮಾನ್ 2020ರ ಚುನಾವಣೆಗೆ ಹೋಲಿಸಿದರೆ ಅಭ್ಯರ್ಥಿಗಳ ಸಂಖ್ಯೆ 672 ರಿಂದ 699ಕ್ಕೆ ಏರಿದೆ. ಪದವೀಧರ ವೃತ್ತಿಪರರ ಸಂಖ್ಯೆ 62 ರಿಂದ 84ಕ್ಕೆ ಮತ್ತು ಸ್ನಾತಕೋತ್ತರ ಅಭ್ಯರ್ಥಿಗಳು 90 ರಿಂದ 104ಕ್ಕೆ ಏರಿದ್ದರೆ ಡಾಕ್ಟರೇಟ್ ಪಡೆದವರ ಸಂಖ್ಯೆ 11 ರಿಂದ 8ಕ್ಕೆ ಇಳಿದಿದೆ. ಅನಕ್ಷರಸ್ಥ ಅಭ್ಯರ್ಥಿಗಳ ಸಂಖ್ಯೆ 15 ರಿಂದ 29ಕ್ಕೆ ಭಾರೀ ಪ್ರಮಾಣದಲ್ಲಿ ಏರಿಕೆಯಾಗಿದೆ. 70 ಸದಸ್ಯ ಬಲದ ದೆಹಲಿ ವಿಧಾನಸಭೆಗೆ ಫೆಬ್ರವರಿ 5ರಂದು ಮತದಾನ ನಡೆಯಲಿದ್ದು ಫೆಬ್ರವರಿ 8ರಂದು ಮತ ಎಣಿಕೆ ನಡೆಯಲಿದೆ.